ಬದುಕಿನಲ್ಲಿ ನಾವು ಸಂಗ್ರಹಿಸಬೇಕಾಗಿರುವುದು ಸುಂದರ ಕ್ಷಣಗಳನ್ನೇ ಹೊರತು ದುಬಾರಿ ವಸ್ತುಗಳನ್ನಲ್ಲ. ಸುಲಭವಾಗಿ ಸಿಕ್ಕದ್ದು ಬಹಳ ದಿನ ಇರುವುದಿಲ್ಲ. ಬಹಳ ದಿನ ಇರುವಂಥದ್ದು ಯಾವತ್ತೂ ಸುಲಭವಾಗಿ ಸಿಗುವುದಿಲ್ಲ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಕ್ಕಳಿಬ್ರಿಗೂ ಸ್ನ್ಯಾಕ್ಸ್ ಟೈಮ್. ಇವಾಗ ಹಾಲು ಮತ್ತು ಸ್ವಲ್ಪ ಏನಾದರೂ ಸ್ನ್ಯಾಕ್ಸನ್ನು ಕೊಡ್ತಾ ಇದ್ದೀನಿ. ಇದಾದ ನಂತರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೇವರಿಗೆ ದೀಪವನ್ನು ಹಚ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಡೈಲಿ 6ರಿಂದ 6:30 ಒಳಗಡೆ ದೇವರಿಗೆ ದೀಪವನ್ನು ಹಚ್ಚಿಬಿಡ್ತೀನಿ. ದೀಪದ ಬೆಳಕು ಜ್ಞಾನದ ಸಂಕೇತ. ಗ್ರಂಥಗಳ ಪ್ರಕಾರ ನಿತ್ಯವೂ ದೀಪಗಳನ್ನು ಬೆಳಗಿಸುವಂಥ ಮನೆಗಳಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಾಳೆ ಅಂತ ಹೇಳಲಾಗತ್ತೆ. ಅದೇನೋ ಗೊತ್ತಿಲ್ಲ, ಆದರೂ ನನಗಂತೂ ಈ ಥರ ದೀಪವನ್ನು ಹಚ್ಚೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ನಾನು ಡೈಲಿ 6ರಿಂದ 6:30 ಒಳಗಡೆ ದೀಪವನ್ನು ಹಚ್ಕೊಂಡು ಬಿಡ್ತೀನಿ. ಅಗರಬತ್ತಿಯ ಸ್ಮೆಲ್ಲು ಮನೆ ತುಂಬ ಹರಡಿರುತ್ತೆ. ಏನೋ ಒಂಥರ ಪಾಸಿಟಿವ್ ವೈಬ್ಸು. ದೇವರಿಗೆ ದೀಪ ಹಚ್ಚಾದ ನಂತರ ನನ್ನ ಮಗನಿಗೆ ಬರುವಂಥ ಕೆಲವೊಂದು ಶ್ಲೋಕಗಳನ್ನು ಹೇಳೋದಕ್ಕೆ ಕೂರಿಸ್ತೀನಿ. ಅವನು ಡೈಲಿ ನೀಟಾಗಿ ಬಂದು ಕೂತ್ಕೊಂಡು ಶ್ಲೋಕಗಳನ್ನು ಹೇಳಲ್ಲ. ಅದು ಸ್ವಲ್ಪ ಒತ್ತಾಯದಿಂದನೇ ಅವನ್ನ ಈ ಥರ ಕೂರಿಸ್ಕೊಳ್ಬೇಕಾಗತ್ತೆ. ಈಗ ನನ್ನ ಮಗನ ಹೋಮ್ವರ್ಕ್ ಟೈಮ್. ಅವನಿಗೆ ಯಾವುದೋ ಸಬ್ಜೆಕ್ಟು EVS ಅನಿಸುತ್ತೆ, ಒಂದು ವರ್ಕ್ಶೀಟನ್ನು ಕೊಟ್ಟಿದ್ದರು. ಅದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದನ್ನೇ ಹೇಳ್ಕೊಡು ಅಂತ ತುಂಬ ಮಾಡ್ತಾ ಇದ್ದ. ಹಾಗೆಯೇ ಸ್ವಲ್ಪ ಹೊತ್ತು ಕೂತು ಅವನಿಗೆ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ದೆ. ಹಾಗೆಯೇ ನಾಳೆ ಬೆಳಿಗ್ಗೆ ಟಿಫನ್ಗೆ ಅಂತ ನಾನಿಲ್ಲಿ ದೋಸೆಗಾಗಿ ಮೆಂತ್ಯ ದೋಸೆ ಮಾಡೋಣ ಅಂತ ಅಕ್ಕಿ ಹಾಗೆ ಮೆಂತ್ಯೆಯನ್ನು ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಇದನ್ನು ಕೂಡ ಇವಾಗ ವಾಶ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಇದ್ರ ಜೊತೆ ಸ್ವಲ್ಪ ರೈಸು ಅಥವಾ ಅವಲಕ್ಕಿಯನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ನೈಟು ಊಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಆಲೂ ಫ್ರೈ ಬೇಕು ಅಂತ ಹೇಳ್ತಾ ಇದ್ದ. ಅವನಿಗೆ ತುಂಬ ಮಸಾಲ ಹಾಕಿ ಫ್ರೈ ಮಾಡಿದ್ರೆ ಅವನಿಗೆ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಒಂದು ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟ್ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಅದಕ್ಕೋಸ್ಕರನೇ ನಾನು ಅವನಿಗೆ ಅಂತ ಆಲೂಗಡ್ಡೆ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ವಾಶ್ ಮಾಡಿ ಹಾಗೆಯೇ ಪೆಪ್ಪರ್ ಮತ್ತು ಸಾಲ್ಟ್ ಎರಡನ್ನೇ ಯೂಸ್ ಮಾಡಿಕೊಂಡು ಈ ಥರ ಫ್ರೈಯನ್ನು ಮಾಡಿಕೊಡ್ತಾ ಇದ್ದೀನಿ. ಇದು ಅವನಿಗೆ ತುಂಬಾ ಇಷ್ಟ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇದು ಹೆಚ್ಚಾಗಿ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಮಾಡೋದಕ್ಕೂ ಕೂಡ ತುಂಬಾ ಈಸಿ. ಆದ್ದರಿಂದ ನಾನು ಅವನು ಕೇಳಿದವಾಗೆಲ್ಲ ಇದನ್ನು ಮಾಡಿಕೊಡ್ತಾ ಇರ್ತೀನಿ. ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಚೆನ್ನಾಗಿದೆಯಾ? ಸೂಪರ್ ಹೇಳಬೇಕು. ಬಾಯ್. ಹಾಗೆ ಮಕ್ಕಳಿಗೆ ಊಟ ಎಲ್ಲ ಹಾಕ್ಕೊಟ್ಟೆ. ನೆಕ್ಸ್ಟು ಕಿಚನ್ ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಟ್ಟೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಈ ಕಿಚನ್ ಬಟ್ಟೆಗಳನ್ನು ಡೈಲಿ ನಾನು ಬಿಸಿ ನೀರಲ್ಲಿ ಡೈಲಿ ವಾಶ್ ಮಾಡ್ತೀನಿ. ಆದರೂ ಕೂಡ ಕಿಚನ್ ಬಟ್ಟೆಗಳಲ್ವಾ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಗಲೀಜಾಗೇ ಆಗುತ್ತೆ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಬಿಸಿ ನೀರನ್ನು ಕುದಿಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಹೋಮ್ವರ್ಕ್ ಸ್ವಲ್ಪ ಹಾಗೆ ಉಳಿಸ್ಕೊಂಡ್ಬಿಟ್ಟಿದ್ದ. ಅದನ್ನೇ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದ. ಹಾಗೆಯೇ ಸ್ವಲ್ಪ ಅವನ ತಲೆಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಆಯಿಲನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅವನ ತಲೆಗೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಅವನಿಗೆ ತಲೆಗೆ ಆಯಿಲ್ ಈ ಥರ ಹಾಕೋದು ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ನಾನು ನನ್ನ ಮಗನ ತಲೆಗೆ ಎಣ್ಣೆ ಹಾಕ್ತಾ ಇರೋದನ್ನು ನೋಡಿಕೊಂಡು ನನ್ನ ಮಗಳು ಕೂಡ ನಾನು ಹಾಕ್ತೀನಿ, ನಾನು ಮಸಾಜ್ ಮಾಡ್ತೀನಿ ಅಂತ ಎಣ್ಣೆ ಕೊಡು ಅಂತ ಸ್ವಲ್ಪ ಹಠ ಮಾಡ್ತಾಯಿದ್ಲು. ಹಾಗೆಯೇ ಸ್ವಲ್ಪ ಒಂದು ಡ್ರಾಪ್ ಅವಳ ಕೈ ಮೇಲೆ ಎಣ್ಣೆಯನ್ನು ಹಾಕಿದೆ. ಅವಳು ಕೂಡ ಅವಳ ಅಣ್ಣಂಗೆ ಮಸಾಜ್ ಮಾಡ್ತಾ ಇದ್ದಾಳೆ. ಹಾಗೆಯೇ ನಮ್ಮದೆಲ್ಲ ಊಟ ಆಗಿ ಕೂತ್ಕೊಂಡಿದ್ವಿ. ಹಾಗೆ ನಮ್ಮ ಮನೆಯವರು ಬರೋವಾಗ ಸ್ವಲ್ಪ ಪಾನಿಪುರಿ ಹಾಗೆ ಮಸಾಲೆ ಪುರಿ ಎಲ್ಲ ಪಾರ್ಸಲ್ ತೊಗೊಂಡು ಬಂದಿದ್ರು. ತುಂಬ ದಿನ ಆಗಿತ್ತು ಇದನ್ನು ತಿಂದೆ. 1 ಮಂತ್ ಆಗಿತ್ತು ಅನಿಸುತ್ತೆ ಇದನ್ನು ಪಾನಿಪುರಿ ಬೇಡ ಅಂತ ಬಿಟ್ಟಿದ್ವಿ. ತುಂಬ ದಿನಗಳ ನಂತರ ಇವತ್ತು ತಗೊಂಡು ಬಂದಿದ್ದಾರೆ. ಹಾಗೆಯೇ ಎಲ್ರಿಗೂ ಹಾಕ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ನಮ್ಮೆಲ್ರಿಗೂ ಪಾನಿಪುರಿ ಹಾಗೆ ಮಸಾಲೆ ಪುರಿ ತುಂಬಾ ಇಷ್ಟ ಆಗಿತ್ತು ಮೊದಲಿಂದನೂ. ಆದರೆ ಇವಾಗ ಟಿ ವಿಲಿ ಏನೇನೋ ತೋರಿಸ್ತಾ ಇದ್ರಲ್ವ, ಅದರಿಂದ ನಾವು ಕಂಪ್ಲೀಟಾಗಿ ಬಿಟ್ಟಿದ್ವಿ. ತುಂಬ ದಿನಗಳ ನಂತರ ಇವತ್ತು ತಿಂತಾ ಇದ್ದೀವಿ. ಪಾನಿಪುರಿ ಎಲ್ಲ ತಿಂದಾದ ನಂತರ ವಾಶ್ ಮಾಡಿರೋ ಬಟ್ಟೆಗಳನ್ನು ಇನ್ನೂ ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ, ಹಾಗೇ ಇತ್ತು. ಅದನ್ನು ಕೂಡ ಫೋಲ್ಡ್ ಮಾಡಿಬಿಡೋಣ ಅಂತ ಎಲ್ಲ ಶುರು ಮಾಡಿಕೊಂಡೆ. ಇವಾಗ ಕೆಲವರ ಜಾಗದಲ್ಲಿ ಈ ಬಟ್ಟೆಗಳನ್ನು ಇಟ್ಬಿಟ್ರೆ ಆಯಿತು. ಹಾಗೆಯೇ ಬೆಡ್ ಕೂಡ ರೆಡಿ ಆಯಿತು. ಇವಾಗ ಡೆಂಗ್ಯೂ ಇರೋದ್ರಿಂದ ನೈಟು ನೆಟ್ಟನ್ನು ಹಾಕಿ ಮಲಗ್ತೀವಿ. ನಮ್ಮ ಏರಿಯಾದಲ್ಲಿ ಸೊಳ್ಳೆಗಳು ತುಂಬ ಕಡಿಮೆ, ಸೊಳ್ಳೆ ಇಲ್ಲ. ನಮ್ಮ ಮನೇಲಂತೂ ಒಂದು ಸೊಳ್ಳೆ ಬರಲ್ಲ. ಆದ್ರೂ ಕೂಡ ನಾವು ಈ ಥರ ನೆಟ್ಟನ್ನು ಹಾಕೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗೆ ಮಲಗೋವಾಗ ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಹಾಕಿ ಕುದಿಸ್ಕೊಂಡು ಕುಡಿಯೋ ರೂಢಿ ಮಾಡ್ಕೊಂಡಿದ್ದೀನಿ. ತುಂಬ ದಿನದಿಂದ ಈ ಥರ ನೈಟ್ ಮಲಗೋವಾಗ ಕುಡಿದು ಮಲಗ್ತೀನಿ. ಹಾಗೆಯೇ ಕಿಚನೆಲ್ಲ ಪಾತ್ರೆ ಎಲ್ಲ ವಾಶಾಗಿ ಕ್ಲೀನ್ ಆಯಿತು. ಹಾಗೆಯೇ ಒಂದು 5 ನಿಮಿಷ ಹೊರಗಡೆ ವಾಕ್ ಮಾಡ್ತಾ ಇರ್ತೀನಿ. ಹೊರಗಡೆ ತಂಪಾದ ಗಾಳಿಯಲ್ಲಿ 1-2 ನಿಮಿಷ ಹಿಂಗೆ ವಾಕ್ ಮಾಡೋದ್ರಿಂದ ಮನಸ್ಸಿಗೇನೋ ಒಂಥರ ಸಮಾಧಾನ ಸಿಗುತ್ತೆ. ಒಳ್ಳೆ ಫ್ರೆಶ್ ಗಾಳಿ ಕೂಡ ಸಿಗೋದ್ರಿಂದ ಹೊರಗಡೆ ವಾಕ್ ಮಾಡೋದಕ್ಕೆ ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಟೈಮಲ್ಲಿ ಹೊರಗಡೆ ಲೈಟಿಂಗ್ಸನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ಕೂಡ ಮಲಗೋದಕ್ಕೆ ರೆಡಿಯಾಗಿದ್ದು, ಮಲಗೋವಾಗ ಬಿಸ್ಕಿಟ್ ಬೇಕು ಅಂತ ಸ್ವಲ್ಪ ಹಠ ಮಾಡ್ತಾಯಿದ್ದು, ಹಾಗೆಯೇ ಒಂದು ಬಿಸ್ಕಿಟನ್ನು ಕೊಟ್ಟಿದ್ದು ಆಯಿತು. ಹಾಗೆ ಅಲ್ಲೇ ಟಿ ವಿ ನೋಡಿಕೊಂಡು ಕೂತ್ಕೊಂಡಿದ್ದಾಳೆ. ಅವಳಿಗೆ ಡೋರಾ ಅಂದರೆ ತುಂಬ ಇಷ್ಟ. ಅದೇ ಡೋರಾ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ಲು. ನಾನು ಇವಾಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಹಾಗೆಯೇ ಲೈಟಾಗಿ ಸ್ವಲ್ಪ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಮಲಗೋದು ನನ್ನ ರೂಢಿ. ಎಷ್ಟೇ ಲೇಟ್ ಆದರೂ ಫೇಸ್ ವಾಶ್ ಮಾಡದೆ ಮಾತ್ರ ಹಾಗೆಯೇ ಮಲಗಲ್ಲ. ಫೇಸ್ ವಾಶ್ ಮಾಡದೆ ಹಾಗೆ ಮಲಗಿದ್ರೆ ನನಗೆ ನಿದ್ದೆ ಕೂಡ ಬರಲ್ಲ. ಅದರಿಂದ ಡೈಲಿ ಫೇಸ್ ವಾಶ್ ಮಾಡಿಕೊಂಡು ಲೈಟಾಗಿ ಒಂದು ಸ್ವಲ್ಪ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಮಲಗ್ತೀನಿ. ಇದಾಗಿತ್ತು ನಮ್ಮ ಈವ್ನಿಂಗ್ ಟು ನೈಟ್ ರೊಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.